ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ನಮ್ಮ ಸಂಡೇ ಓಡಾಟದ ವಿಡಿಯೋ ನೋಡ್ರಿ. ಇದು ಮೊದ್ಲ ಒಂಚೂರು ಟಿಫನ್ ಮಾಡಿ ತಕ್ಕೊಂಡು ಬಿಡ್ತೀನಿ, ಯಾಕಂದ್ರೆ ಇಲ್ಲೆಲ್ಲ ಭಾಳ ವರ್ಕ್ ನಡೀತದ ನೋಡಾಕಂತ್ರಿ. ಏನು ಟಿಫಿನ್ ಮಾಡ್ಲಿಕತ್ತೀನಿ ಸ್ಪೆಷಲ್ ಅಂತಂದ್ರೆ ಅವರೇಕಾಳು ತಂದಿದ್ಲರಿ ನನ್ನ ಮಗಳು. ಹಂಗೆ ಪೀಸು, ವಠಾಣಿ ಕಾಳು, ಹಸಿ ವಠಾಣಿ ಈಗ ಬರ್ಲಿಕತ್ತಾವ, ಸೀಸನ್ ಅದ. ಹಾಗಾಗಿ ಒಂದಿಷ್ಟು ಹಸಿ ವಠಾಣಿ ಅಂದ್ರೆ ಹೆಚ್ಚಿನ ಪ್ರಮಾಣನ್ಯಾಗ ಹಸಿ ವಠಾಣಿನೇ ಅವರಿ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗೆಲ್ಲ ಕಡೆನೂ ಸಿಗ್ಲಿಕತ್ತಾವ್ರಿ ಇವು. ಅಂದರೆ ಇದು 12 ತಿಂಗಳು ಸಿಗಂಗಿಲ್ಲ ನಮಗೆ, ಅವರೇಕಾಳು 12 ತಿಂಗಳು ಸಿಗಂಗಿಲ್ಲ. ಈಗ ಸೀಸನ್ ಅದ, ಹಾಗಾಗಿ ವಠಾಣಿನೂ ಹಸಿ ವಠಾಣಿನೂ ಸಿಗ್ತಾವ, ಅವರೇಕಾಳು ಸಿಗ್ತಾವ. ಹಸಿ ವಠಾಣಿ, ಅವರೇಕಾಳು, ಹಸಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಹೆಚ್ಚಿಟ್ಕೊಂಡು, ಕೊತ್ತಂಬರಿ ಎಲ್ಲ ರೆಡಿ ಇಟ್ಕೊಂಡು ಶಾವ್ಗಿ ಉಪ್ಪಿಟ್ಟು ಮಾಡ್ಲಿಕತ್ತೀನಿ ನೋಡ್ರಿ. ಎಲ್ರಿಗೂ ಮಾಡ್ಲಿಕತ್ತೀನಿ. ಇವು ಸಣ್ಣ ಶಾವ್ಗಿ ಉಪ್ಪಿಟ್ಟು, ಸ್ವಲ್ಪ ನೀರು ಕಡಿಮೆ ಇಡಬೇಕು. ಈಗಾಗಲೇ ಮೊನ್ನೆ ಮಾಡಿದಾಗ ನಿಮಗೆ ತೋರಿಸಿದ್ದೆ. ಈಗ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ನೀವು ಏನಾರೇ ಶಾವ್ಗಿ ಉಪ್ಪಿಟ್ಟು ಟ್ರೈ ಮಾಡೋರಿದ್ರಿ ಅಂತಂದ್ರೆ ಹಿಂಗೆ ಮಾಡಿ ನೋಡ್ರಿ. ಈಗ ಒಂದು 3-4 ಸ್ಪೂನ್, ಯಾಕಂದ್ರೆ ಪ್ರಮಾಣ ದೊಡ್ಡದಲ್ರಿ, ಅದರ ಸಲುವಾಗಿ ಒಗ್ಗರಣೆ ಬೇರೆ ಬಾಣಲಿ ಒಳಗೆ ಹಾಕ್ಕೊಳಿಕತ್ತೀನಿ. ಒಂದು 4-5 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಗಜ್ರಿ ಎಲ್ಲನೇ ಹಾಕೀನಿ ಇದ್ರೊಳಗೆ. ಕರಿಬೇವು, ಹಸಿ ಮೆಣಸಿನ್ಕಾಯಿ, ಹಸಿ ವಠಾಣಿ ಎಲ್ಲ ಹಾಕಿ ಚೆಂದಾಗಿ ಎಣ್ಣೆ ಒಳಗೆ ಒಂದು 5 ನಿಮಿಷ ಬಿಟ್ಟು, ಇಲ್ಲಿ ಏನು ನಾನು ಶಾವ್ಗಿ ತೊಗೊಂಡಿನಲ್ರಿ, ಸ್ವಲ್ಪ ಬಿಸಿ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಸಣ್ಣ ಶಾವ್ಗಿಗೆ ಬಳೋತನ ಹುರ್ಕೊಳ್ಳೋದು ಹತ್ತಂಗಿಲ್ರಿ. ಅದಕ್ಕೇನದ ಇವನ್ನ ಸ್ವಲ್ಪ ಜಸ್ಟ್ ಬಿಸಿ ಮಾಡ್ತೀನಿ ರೀ. ಬಿಸಿ ಮಾಡಿ ಅದರೊಳಗೆ ಒಗ್ಗರಣೆ ಹಾಕಿಬಿಡ್ತೀನಿ. ಬಟ್ ಈ ಸಣ್ಣ ಶಾವ್ಗಿಗೆ ನೀರು ಭಾಳ ಬೇಕಾಗಂಗಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ರೀ. ಕೊತ್ತಂಬರಿ ತೊಳೆದು ಕಟ್ ಮಾಡಿ ರೆಡಿ ಇಟ್ಕೊಂಡೆ. ಇಷ್ಟ ಆಯ್ತು ರೀ. ಯಾಕಂದ್ರೆ ಇದಿಷ್ಟು ರೆಡಿ ಮಾಡಿ ಇಟ್ಟು ನಾವು ಮುಂದೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ನಡೀತದ ನೋಡ್ರಿ. ಇವತ್ತು ಹೋಲ್ ಡೇ ಕೆಲಸ. ಸಂಡೇ ಅಂತಂದ್ರೆ ನಮ್ಮ 4 ಜನಕ್ಕೂ 1 ನಿಮಿಷನೂ ಟೈಮ್ ಸಿಕ್ಕಿಲ್ಲೇನೋ ಅನ್ನೋ ಹಂಗಾಗ್ಬಿಡ್ತು ನೋಡ್ರಿ ನಮಗೆ. ಈಗ ನೋಡ್ರಿ ಎಲ್ಲ ಚೆಂದಾಗಿ ಹುರಿದು ಇಟ್ಕೊಂಡೆ. ಯಾಕಂದ್ರೆ ಈ ಸಣ್ಣ ಬಾಣಲಿ ಒಳಗೆ ಇದು ಉಪ್ಪಿಟ್ಟು ಏನದಲ್ರಿ, ನಾನು ಶಾವ್ಗೆ ಇದು ಮಾಡ್ಕೊಂಡಿಲ್ಲ, ಅದು ಸಾಲಂಗಿಲ್ಲ. ಅದಕ್ಕೆ ಈ ನೀರು ಕುದಿ ಹಿಡೀತು ಅಂತಂದ್ರೆ ಇದಿಷ್ಟು ನೀರು ಆ ದೊಡ್ಡ ಬಾಣಲಿ ಒಳಗೆ, ಕಡಾಯಿ ಅಂತೇವಲ್ರಿ, ದೊಡ್ಡ ಕಡಾಯಿ ಒಳಗೆ ಹಾಕಿಬಿಡ್ತೀನಿ ನೋಡ್ರಿ. ಶಾವ್ಗಿ, ಸಣ್ಣ ಶಾವ್ಗಿ ಭಾಳ ಟೇಸ್ಟ್ ಆಗ್ತದ್ರಿ. ಇದ್ರೊಳಗೆ ನಾ ಏನು ಹಾಕಿದೆ ಅಂತಂದ್ರೆ ಮಸಾಲೆ ಪುಡಿ ಸ್ವಲ್ಪ ಹಾಕೀನಿ. ಹಾಕಲಿಲ್ಲ ಅಂದ್ರೂ ನಡೀತದೆ, ಯಾಕಂದ್ರೆ ಇದ್ರೊಳಗೆಲ್ಲ ವೆಜಿಟೇಬಲ್ಸೇ ಭಾಳ ಹಾಕಿಬಿಟ್ಟೀನಿ ರೀ. ಹಾಗಾಗಿ ಮಸಾಲೆ ಪುಡಿ ಹಾಕಿದ್ರೂ ಬರ್ತದೆ, ಬಿಟ್ಟರು ಬರ್ತದೆ. ಸ್ವಲ್ಪ ಮಸಾಲೆ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡ್ರಿ. ಅದಕ್ಕೆ ಈಗಂತೂ ಕುದಿ ಹಿಡಿತು. ಇನ್ನೇನದ ಈ ನೀರೆಲ್ಲ ನಾನು ಈ ಹುರಿದು ಇಟ್ಟುಕೊಂಡೆ ಶಾವ್ಗಿಗೆ ಹಾಕಿಬಿಡ್ತೀನಿ ರೀ. ನೀರು ಭಾಳ ಹಾಕಬಾರ್ದ್ರೆ, ದಪ್ಪನ್ನು ಇದ್ದು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ನಡೀತದೆ. ಇವು ತೆಳ್ಳಗಿನೂ ಇರ್ತಾವಲ್ಲ, ನೀರು ಮಾತ್ರ ಅಗ್ದಿ ಸ್ವಲ್ಪ ಹಾಕೋದ್ರಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ತೀನಿ, ಆಮೇಲೆ ಮತ್ತೆ ನೀರು ಬೇಕಾದ್ರೆ ಹಾಕ್ತೀನಿ. ಇಲ್ಲ ಅಂದ್ರೆ ಇಷ್ಟೇ ನೀರು ರಗಡಾಗ್ಬಿಡ್ತದ್ರಿ. ಅವು ಭಾಳ ನೀರು ಹಿಡಿಯಂಗಿಲ್ರಿ ಇದ್ರೊಳಗೆ. ಅದ್ರ ಸಲುವಾಗಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಕೊತ್ತಂಬರಿ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಮುಚ್ಚಿಟ್ಟು ಬಿಟ್ರೆ ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ಇಂಥ ಟೇಸ್ಟ್ ಆಗ್ತದೆ ರೀ. ರಿಯಲಿ ಖರೇನೆ ಭಯಂಕರ ಟೇಸ್ಟ್ ಆಗ್ತದೆ. ನಿಮ್ಮ ಮನೆ ಒಳಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡ್ರಿ. ಬಟ್ ಶಾವ್ಗೆ ತೊಗೊಂಬರ್ರಿ, ಗೋಧಿಯಿಂದ ಮಾತ್ರ ಮಾಡಿದ್ದು. ಮನೆ ಹತ್ರ ಯಾರಾದರೂ ಮಾಡ್ತಿದ್ರಂದ್ರೆ ಅವ್ರ ಕಡೆನೇ ಮಾಡಿಸಿ ಇಟ್ಕೊಂಡು ಬಿಡ್ರಿ. ನಮ್ಮ ಕಡೆ ಅಂತೂ ಸಿಗ್ತಾವೆ, ಹಾಗಾಗಿ ನಾವು ತೊಗೊಂಡು ಬರ್ತೀವಿ ನೋಡ್ರಿ. 1 ಸ್ಪೂನ್ ತುಪ್ಪ ಹಾಕಿದೆ. ಇನ್ನು ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ. ಮುಚ್ಚಿ ಇಟ್ಟು ಒಂದು 2-3 ನಿಮಿಷ, 5 ನಿಮಿಷ ಆದ್ಮೇಲೆ ತೆಗೆದು ನೋಡಿದ್ರೆ ಏನು ಟೇಸ್ಟ್ ರೀ. ಫ್ಲೇವರ್ ಅಂತೂ ಅಷ್ಟು ಸೂಪರಾಗಿ ಬರ್ಲಿಕ್ಕತ್ತದ ನೋಡ್ರಿ. ಶಾವ್ಗೆ ಉಪ್ಪಿಟ್ಟು ನೋಡಿದ್ರೇನೆ ನಿಮ್ಗೆ ಅನ್ನಿಸ್ಲಿಕ್ಕತ್ತದ ಎಷ್ಟು ರುಚಿ ಆಗ್ಯದ ಅಂಥೇಳಿ. ಮತ್ತು ನಿಮ್ಮ ಮನೆ ಒಳಗೆ ಸಂಡೇ ಏನು ಸ್ಪೆಷಲ್ ಮಾಡಿದ್ರಿ ಅಂಥೇಳಿ
ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಯಾಕಂದ್ರೆ ಎಲ್ಲರ ಮನೆಯೊಳಗೂ 3 ಮಂದಿ ಮುತ್ತೈದೆಯರ ಒಳಗೆ ಒಬ್ಬರಾದರೂ ಇದ್ದೇ ಇರ್ತಾರೆ. ಯಾರ್ರೀ ಅವ್ರು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಇಡ್ಲಿ ದೋಸೆ ಪಡ್ಡು ಇವ್ರು 3 ಮಂದಿಯಾಗ ಒಬ್ರಂತೂ ಬಂದೇ ಬರ್ತಿರ್ತಾರೆ. ನಮ್ಮ ಮನೆಯೊಳಗೂ ಭಾಳ ದಿವಸ ಆತು ಬಂದಿಲ್ಲ, ಕರ್ಕೊಂಡು ಬರೋಣಂತ್ರಿ. ಈಗ ಇವತ್ತಂತೂ ಅರ್ಜೆಂಟ್ ಒಳಗಿದ್ವಿ, ಕೆಲಸನೂ ಭಾಳ ಇತ್ತು ಇವತ್ತು ಅಂತ ತಿಳ್ಕೊಂಡು ಶಾವಿಗೆ ಉಪ್ಪಿಟ್ಟು ತಲೆಯೊಳಗೆ ಏನು ಹೊಳಿತದೋ ಅರ್ಜೆಂಟ್ ಒಳಗೆ ಅದನ್ನು ಮಾಡಿ ತೆಗೆದು ಬಿಡೋದು. ಈಗ ಸರ್ವ್ ಮಾಡಿ 1 ಬೈಟ್ ಟೇಸ್ಟ್ ನೋಡಿ ಹೇಳ್ತಿರಲ್ಲ ಹೆಂಗಾಗ್ಯದ ಅಂತ ಹೇಳಿ. ಈಗ ನೋಡ್ರಿ ಇಂಥ ಸೂಪರಾಗಿ ಆಗಿದೆ, ಕಲರು ಇಷ್ಟ ಚೆಂದಾಗಿದೆ. ಅದ್ರ ಹೊರಗೆ ಹೆಂಗೆ ಕಾಣಿಸ್ಲಿಕ್ಕತ್ತದ ಈ ವಿಡಿಯೋದಾಗೂ ಹಂಗೆ ಕಾಣಿಸ್ಲಿಕ್ಕತ್ತದ. ಇದಕ್ಕೇನು ಸೈಡ ಚಟ್ನಿ ಪುಡಿ ಅದು ಬೇಕಂತಿಲ್ಲ, ನಾನು ಸ್ವಲ್ಪ ಸುಮ್ಮ ಹಾಕೀನಿ. ಬೇಕಂದ್ರೆ ಹಚ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ನೋಡಿದ್ರಲ್ಲ ಶಾವಿಗೆ ಉಪ್ಪಿಟ್ಟು ಸೇರ್ತು, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ ನೋಡ್ರಿ ಎಲ್ಲ ತುಪ್ಪದ ಬಾಟಲ್ ರೀ ಇವು. ತುಪ್ಪ ಏನು ತಂದಿರ್ತೀವಲ್ಲ ಅವೇ ಬಾಟಲ್ಸ್ ಕಗ್ಗೋಡದಿಂದ ತರಿಸ್ತೀನಿ. ಆಕಳ ತುಪ್ಪ ನಿಮಗೆ ಗುರ್ತದ. ಇವೆಲ್ಲನೂ ಇದರೊಳಗೆ ಚಟ್ನಿ ಪುಡಿ ಕಾಳುಗಳು ಹಾಕಿಟ್ಟಿರ್ತೀನಿ ರೀ. ಅವನ್ನೆಲ್ಲನೂ ತೆಗೆದು ಖಾಲಿ ಮಾಡಿ ಬಿಸಿನೀರು ಹಾಕಿ ತೊಳಿಬೇಕಂತ ತಿಳ್ಕೊಂಡು ಅಷ್ಟಕ್ಕೂ ಬಿಸಿನೀರು ಹಾಕಿ ಇಡ್ಲಿಕ್ಕತ್ತೀನಿ. ಇನ್ನು ಒಂದಿಷ್ಟು ಡಬ್ಬಿಗಳು ತಿಕ್ಕೋತೀನಿ ರೀ. ನಾ ಡಬ್ಬಿ ತಿಕ್ಕೋತಿರ್ತೀನಿ. ಇಲ್ಲೇ ಅಡುಗೆ ಮನೆ ಒಳಗೆ ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಪೇಂಟ್ ಹಚ್ಚೋದು ಆಕಿ ಒರೆಸೋದು ಕ್ಲೀನಿಂಗ್ ಎಲ್ಲ ನಡೆಸ್ಯಾರ್ರಿ. ಈಗ್ಯಾಕೆ ಸ್ವಚ್ಛ ಮಾಡ್ಲಿಕ್ಕತ್ತೀನಿ ಅಂತ ಕೇಳಿದ್ರೆ ನಿಮಗೆಲ್ಲ ಗುರ್ತೇ ಅದ. ನಮ್ಮ ಮನೆ ಒಳಗೆ ಬನಶಂಕರಿ ನವರಾತ್ರಿ ಬಂತು, ಹಾಗಾಗಿ ಎಲ್ಲ ನಮಗೆ ಒಂದು ಸಂಡೇ ಸಿಕ್ತು ಅಂತಂದ್ರೆ ಅಷ್ಟೆಲ್ಲ ಕೆಲಸ ಆಗ್ತದೆ. ಹೆಚ್ಚಾಗಿ ಒಂದೊಂದು ಸಂಡೇ ಅಂತೂ ಎಲ್ಲರ ಮ್ಯಾರೇಜ್ಗೆ ಹೋಗೋದು, ಏನಾದರೂ ಫಂಕ್ಷನ್ ಬಂದು ಅಂದ್ರೆ ಆ ಸಂಡೇ ಅಷ್ಟಕ್ಕಷ್ಟೇ ಕೆಲಸ. ಬರೀ ಬಟ್ಟೆ, ಒಂದು ವಾರದ ಬಟ್ಟೆಗಳು ಅವು ಇವು ಅಷ್ಟಾಗಿರ್ತವೆ. ಈಗೇನದ ನವರಾತ್ರಿ ತಯಾರಿ ನಡೆದದ ನೋಡ್ರಿ. ಇನ್ನು ಇವಿಷ್ಟೆಲ್ಲ ತಿಕ್ಕೋದು, ವಾಪಸ್ ಎಲ್ಲ ಚೆಂದಾಗಿ ಹಚ್ಚೋದು, ಮತ್ತೆಲ್ಲ ಸಾಮಾನು ತಂದ ಮೇಲೆ ಮಸಾಲೆ ಪುಡಿ, ಚಟ್ನಿ ಪುಡಿ, ಮೆಂತ್ಯದ ಹಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೋತೀನಿ. ಅದ್ರ ಜೊತೆಗೆ ಬತ್ತಿಗಳು ರೆಡಿ ಆಗ್ಬೇಕ್ರಿ. ನವರಾತ್ರಿ ಅಂದ್ರೆ ಸುಮ್ಮಲ್ಲ, ಎಲ್ಲನೂ ರೆಡಿ ಇಟ್ಕೊಂಡ್ವಿ ಅಂತಂದ್ರೆ 8 ದಿವಸ ಬಂದಿರ್ತವೆ. ಹೆಚ್ಚಾಗಿ ದಸರಾ ಏನದಲ್ಲ 9-10 ದಿವಸ ಇರ್ತದೆ. ಆದರೆ ಬನಶಂಕರಿ ನವರಾತ್ರಿ ಹೆಚ್ಚಾಗಿ 7-8 ದಿವಸ ಅಷ್ಟೇ ಇರ್ತದೆ ರೀ. ಬಟ್ ಹೆಸರು ಮಾತ್ರ ನವರಾತ್ರಿ ಅಂಥೇಳಿ ಕರಿತೀವಿ. ಈ ಎಲ್ಲ ಡಬ್ಬಿ ಅದು ತಿಕ್ಕಿ ಇಟ್ಕೋತೀನಿ ರೀ. ಅವ್ರೇನದ ಒಳಗೆ ಎಲ್ಲ ಪೇಂಟ್ ಹಚ್ಚೋದು ಇದೆಲ್ಲ ನಡೆಸ್ಯಾರ. ಮನೆ ತುಂಬ ಸಾಮಾನು ತುಂಬಿಬಿಟ್ಟಾವ್ರಿ. ಈಗ ಅಷ್ಟು ಎಲ್ಲಿ ನೋಡಿದ್ರು ಅಲ್ಲಿ ಸಾಮಾನು ಎಲ್ಲ ಡಬ್ಬಿ ಖಾಲಿ ಮಾಡಿಟ್ಟೀವಿ. ಡಬ್ಬಿ ಒಳಗೆ ಏನಾರು ಸ್ವಲ್ಪ ಇದ್ದದ್ದು ಸುರುವಿ ಒಂದೊಂದು ಪ್ಲೇಟಿಗೆಲ್ಲ ಹಾಕಿಟ್ಟೀವಿ. ಇದೆಲ್ಲ ನಡೆದದ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಎಲ್ಲ ಡಬ್ಬಿ ಎಲ್ಲ ತೆಗ್ದೀವಿ ನಾವು. ತೆಗೆದು ನಾನು ತಿಕ್ಲಿಕ್ಕೆ ತೊಗೊಂಡೀನಿ. ಇದೆಲ್ಲ ಅಡುಗೆ ಮನೆ ಅಂತೂ ಫುಲ್ ಖಾಲಿ ಮಾಡೀವಿ. ಮತ್ತು ಇಲ್ಲಿ ನೋಡ್ರಿ ದೇವ್ರ ಮನೆ ಕೇಳ್ತಿದ್ರಲ್ಲ ಎಷ್ಟು ಸ್ಟೆಪ್ ಅದ ದೇವ್ರ ಮನೆ ಏನು ಅಂಥೇಳಿ. ನೋಡ್ರಿ 2 ಸ್ಟೆಪ್ ಅದ ದೇವ್ರ ಮನೆದು. ಇಲ್ಲಿ ನಾನು ಡಬ್ಬಿ ತಿಕ್ಲಿಕತ್ತೀನಿ. ಅಲ್ಲೇನದ ಅವರೆಲ್ಲ ಮೊದಲು ಚೆಂದಾಗಿ ಅಷ್ಟು ಜಾಡ ಹೊಲಸು ಇದ್ದದ್ದು ಅಷ್ಟು ಕಸ ಹುಡುಗಿ ಸ್ವಚ್ಛ ಇಟ್ಕೊಳಿಕತ್ತಾರ. 1 ಸಾರಿ ತೊಳಿತೀವಿ ರೀ. ಅಷ್ಟೆಲ್ಲ ಆದ ಕೂಡಲೇ 1 ಸಾರಿ ತೊಳೆದು ಆಮೇಲೆ ಪೇಂಟ್ ಹಚ್ತಾರೆ. 2 ಕೈ ಪೇಂಟ್ ಹಚ್ತಾರೆ. ನೋಡೋಕಂತ್ರಿ ನಮ್ಮ ಮನೆಯವರೇ ಹಚ್ಚಿಬಿಡ್ತಾರೆ. ಯಾಕಂದ್ರೆ ಒಂದೇ ರೂಮ್ ಅದಲ್ಲ, ಒಂದು ರೂಮಿಂದು ಮನೆ ಒಳಗಿದ್ರು ಅಂದ್ರೆ ಅವ್ರು ಯಾರಿಗೆ ಹೇಳೋದು ಇದೆಲ್ಲ ಮಾಡಂಗಿಲ್ಲ. ಸುಟಿ ಇತ್ತು ಅಂದ್ರೆ ಅವರೇ ಹಚ್ಚಿಬಿಡ್ತಾರೆ. ಈ ಕಡೆ ಕೆಲಸ ನಾ ಮಾಡ್ಕೊಳಕತ್ತೀನಿ. ಹಿಂಗೆ ನೋಡ್ರಿ 4 ಜನನು ಫ್ರೀ, ಒಂಚೂರು ಫ್ರೀ ಇದ್ದಿದ್ದಿಲ್ಲ ರೀ ನಿನ್ನೆ. ಈಗಂತೂ ಮತ್ತು ಸಂಡೇ ದಿವಸ ಇವೆಲ್ಲ ತಿಕ್ಕೊಂಡ್ವಿ ಆಯಿತು. ಮಂಡೇ ಟ್ಯೂಸ್ಡೇನು ಇದು ವರ್ಕಿಂಗ್ ಪ್ರೊಸೆಸಿಂಗ್ ಒಳಗೆ ಇರ್ತವೆ ವರ್ಕ್. ಯಾಕಂದ್ರೆ ಇವೆಲ್ಲ ವಾಪಸ್ ಅವ್ರ ಜಾಗಕ್ಕೆ ಹೋಗಿ ಕೂಡ್ಬೇಕಂದ್ರೆ 2-3 ದಿವಸ ಟೈಮ್ ತಗೋತದೆ.
ನೋಡ್ರಿ ನಾನು ಎಲ್ಲ ತಿಕ್ಕಿ ತೊಳೆದು ಕೊಡ್ಲಿಕತ್ತೀನಿ. ಈಕೆ ಏನದ ಇಲ್ಲಿ ಸೀರೆ ಹಾಸಿ ಅವನ್ನೆಲ್ಲ ಡಬ್ಬ ಹಾಕ್ಲಿಕತ್ತಾಳ. ಹಂಗೆ ಬೇರೆ ಬೇರೆ ಕೆಲಸ ವಿಡಿಯೋನು ಒಂಚೂರು ಮಾಡಿರ್ತಾಳೆ. ಹಂಗೆ ಎಲ್ಲ ಕೆಲಸನೂ ನಡೆದಾವೆ ನೋಡ್ರಿ. ಒಟ್ಟೊಟ್ಟಿಗೆ ಅಂದ್ರೆ ಅಷ್ಟ್ರೂ ಬ್ಯುಸಿ ಇದ್ದೀವಿ. ಈಗ ಇಷ್ಟು ಡಬ್ಬಿ ಎಲ್ಲ ತಿಕ್ಕುವುದು ನಂದು ಕೆಲಸ ಆದಮೇಲೆ, ಬಾಟ್ಲಿ ತಿಕ್ಕುವುದು ಇಷ್ಟು ಆದಮೇಲೆ ಮತ್ತು ನಾನು ಅಡುಗೆ ಮನೆಗೆ ಬಂದು ಅಲ್ಲಿಷ್ಟು ಅವ್ರಿಗಿಷ್ಟು ಹೆಲ್ಪ್ ಮಾಡೋದು ಮತ್ತು ತೊಳೆಯೋದ್ರಿ, ಭಾಳ ತೊಳೆಯೋದ್ರಿ. ನಿನ್ನೆ ಅವರಷ್ಟು ಪೇಂಟ್ ಹಚ್ಚಿದ ಮೇಲೆ ಒರೆಸೋದು ತೊಳೆಯೋದು ಆದಮೇಲೆನೂ ಮತ್ತು ಇವತ್ತೂ ಕೂಡ ನಾವು ಮತ್ತೆಲ್ಲನೂ ಮತ್ತೊಂದು ಸರಿ ಸಾಬಣ ಪುಡಿ ಹಾಕಿ ತೊಳೆದ್ವಿ. ಮತ್ತು ಅದ್ರ ಜೊತೆಗೆ ಥಂಡಿ, ಸಿಕ್ಕಾಪಟ್ಟೆ ಥಂಡಿ ರೀ. ಬಿಜಾಪುರ್ನಾಗೂ ಹಂಗದ, ಎಲ್ಲ ಕಡೆನೂ ಅದೇ ಕಾಣಿಸ್ತದೆ. ಅದ್ರೊಳಗೆ ಬಿಜಾಪುರ್ನಾಗ ಆರೆಂಜ್ ಝೋನ್ ಒಳಗೆ ಅದ ರೀ. ಅಂದ್ರೆ ಅಷ್ಟು ಥಂಡಿ, ಒಂದು ಡೇಂಜರ್ ಝೋನೇ ಅದ. ಇದನ್ನು ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅದ. ಹಾಗಾಗಿ ಇಷ್ಟು ತಿಕ್ಕೀನಿ. ಇನ್ನೊಂದಿಷ್ಟು ಅವ. ಹಂಗೆ ಅವು ಯಾವ್ಯಾವ ಹೆಂಗೆ ಖಾಲಿ ಮಾಡ್ತೀನಿ ಹಂಗೆ ತಿಕ್ಕೊಳಿಕತ್ತೀನಿ. ಇವಿಷ್ಟಂತೂ ಈಗ ಖಾಲಿಯಾಗಿದ್ದು ಇಷ್ಟು ತಿಕ್ಕೀನಿ. ಮತ್ತು ಸಾಯಂಕಾಲ ಒಂದಿಷ್ಟು ನನ್ನ ಮಗಳು ಇಷ್ಟು ತಿಕ್ತೀನಿ ಅಂತ ಅಕ್ಕಿಷ್ಟು ಇಟ್ಕೊಂಡಾಳ ತೆಗೆದು. ಮತ್ತು ಈಗ ಮತ್ತೊಂದು ಸಾರಿ ತೊಳಿಲಿಕತ್ತೀವಿ. ಎಲ್ಲ ಅವರು ದೂಸ ಎಲ್ಲ ಹೊಡ್ಕೊಂಡ್ರಿ, ಜಾಡ ಎಲ್ಲ. ಈಗ ನಾವು ನೀರು ಹಾಕಿ ಚೆಂದಾಗಿ ಎಲ್ಲ ತೊಳ್ಕೊಳಿಕತ್ತೀವಿ. ಆ ಕಡೆ ಸೈಡ್ ನನ್ನ ಮಗಳು ಕ್ಲೀನ್ ಮಾಡ್ಲಿಕತ್ತಾಳೆ, ಈ ಕಡೆ ನಮ್ಮ ಮನೆಯವರು, ನಾನು ಈ ಕಡೆ ಏನದ ನೀರೆಲ್ಲ ತೆಗಿಲಿಕತ್ತೀನಿ ನೋಡ್ರಿ. ಈ ಸರಿ ಏನದ ವೈಟ್ ಕಲರ್ ಹಚ್ಚೀವ್ರಿ. ಯಾಕಂದ್ರೆ ವಿಡಿಯೋಕ್ಕೆ ಇದು ಲೈಟಿಂದ ರಿಫ್ಲೆಕ್ಟ್ ಆಗ್ತದಲ್ಲ, ಚಂದ ಕಲರ್ ಒಂಚೂರು ಕ್ಲಿಯರಾಗಿ ಕಾಣಿಸ್ತದೆ ಅಂತ ತಿಳ್ಕೊಂಡು ವೈಟ್ ಪೇಂಟ ಹಚ್ಚೀವಿ ನೋಡ್ರಿ. ಇವತ್ತು ಬೆಳಗ್ಗೆ ಕೂಡ 2 ಅವರ್ಸ್ ಕೆಲಸ ಇದೆ ಆಯಿತು. ಇವತ್ತು ಏಕಾದಶಿ ರಂಗೋಲಿ ಎಲ್ಲರೂ ಮಿಸ್ ಮಾಡ್ಕೋತೀರಿ, ನಾನು ಕೂಡ. ಯಾಕಂದ್ರೆ ಇವತ್ತು ರಂಗೋಲಿ ಹಾಕಲಿಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಅದ ರೀ ನಮ್ಮದು. ಇದನ್ನು ಕೂಡ ತೋರಿಸ್ಬೇಕಲ್ಲ ನಿಮ್ಗೆ. ರಂಗೋಲಿ ಹಾಕಿನೇ ಇಲ್ಲ. ಭಾಳಷ್ಟು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅಷ್ಟರು ನೀವು ಫ್ಯಾಮ್ಲಿಯರ್ಸ್ ವೇಟ್ ಮಾಡ್ತಿರ್ತೀರಿ, ರಂಗೋಲಿ ವಿಡಿಯೋ ಬರ್ತದೆ, ಏಕಾದಶಿ ರಂಗೋಲಿ ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಇವತ್ತು ಸ್ತೋತ್ರ ಅಷ್ಟೇ ಅಂದೆ. ರಂಗೋಲಿ ಹಾಕಲಿಕ್ಕೆ ನೋಡ್ರಿ ಹಿಂಗೆ ನಡೆದದ. ಈಗ ನೋಡ್ಲಿಕ್ಕತ್ತದ್ದು ವಿಡಿಯೋ ಇವತ್ತು ಮುಂಜಾನೆಯ ವಿಡಿಯೋ ನೋಡ್ರಿ. ಸ್ನಾನ ಕೂಡ ಲೇಟಾಗಿನೇ ಆಗ್ಯದ. ಇಷ್ಟೆಲ್ಲ ತೊಳೆದು ಮಾಡಿ ಒರೆಸಿ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಮಾಡಿದ ಮೇಲೇ ಸ್ನಾನ ಮಾಡೀವಿ. ಇವತ್ತು ಎಲ್ಲರೂ ಸ್ನಾನ ಆಲ್ಮೋಸ್ಟ್ ಲೇಟೇ ಆಗಿದೆ. 8:30 9 ಗಂಟೆಗೆ ಆಗ್ಯದ. ಮತ್ತು ಹಾಗಾಗಿ ಅವಾಗ ಮುಗಿದ ತಕ್ಷಣ ಸ್ನಾನ, ಮತ್ತೇನು ಇವತ್ತೇನು ತಿನ್ನೋದಿಲ್ಲ ಏನಿಲ್ಲ. ಹಾಗಾಗಿ ಅಡುಗೆ ಇಲ್ಲ, ಆರಾಮಾಗಿ ಕೆಲಸ ಮಾತ್ರ ನಡೀತು. ಮತ್ತು ನಾಳಿನ ವಿಡಿಯೋದಾಗ ಡಬ್ಬಿ ಎಲ್ಲ ಹೆಂಗೆ ಜೋಡಣೆ ಮಾಡಿದೆ ಅದನ್ನು ಕೂಡ ತೋರಿಸ್ತೀನಿ ರೀ. ನೋಡಿದ್ರಲ್ಲ,
ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ಇವೆಲ್ಲ ನೀರೊಳಗೆ ಆಟ, ಅಷ್ಟು ಥಂಡಿ ಒಳಗೆ ನಾವು ಇಷ್ಟು ನೀರಿನ ಹಾವಳಿ ಬೆಳಗ್ಗೆ ನಡೆದಿತ್ತು ನೋಡ್ರಿ. ನಮ್ಮದು ಕೆಲಸ ಎಲ್ಲನೂ ನೀರು ಭಾಳಷ್ಟು ಸರಿ ಅಂದರೆ ಒಂದು 5-6 ಸರಿ ಎಲ್ಲ ಅದೇ ಕಲರ್ ಪೇಂಟಿನ ಕೆಳಗೆ ಬಿದ್ದಿರ್ತದಲ್ರಿ, ಅದನ್ನೆಲ್ಲ ತೆಗಿಬೇಕಂದ್ರೆ ಬಹಳ ಕಷ್ಟ. ನಿಮಗೆಲ್ಲ ಗೊತ್ತೇ ಇರ್ತದಿದು. ಈಗ ಸಾರೀಸು ಒಂದಿಷ್ಟು 9 ವಾರ ಸಾರಿ ಎಲ್ಲರೂ ಬಹಳಷ್ಟು ಮಂದಿ ಕಮೆಂಟ್ಸ್ ಬಂದಿದ್ದು. ಇಲ್ಲಿ ನಾನು ಬೇರೆ ನಂಬರ್ ಕೊಟ್ಟೇನಿಲ್ಲ ಸಾರಿದು, ಅದರೊಳಗೆ ಕಮೆಂಟ್ ಹಾಕಿದ್ರಿ. ಅದಕ್ಕೆ 9 ವಾರಿ ಸಾರಿನೇ ಇವತ್ತು ನಿಮಗೆ ಹಾಕಿನಿ. ನೋಡ್ರಿ, ನಮ್ಮ ಅಡುಗೆ ಮನೆ ಕ್ಲೀನ್ ಆಗ್ಯದ ಇಲ್ಲ ಹೇಳ್ರಿ. ಈಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿಕ್ಕತ್ತದ. ಮಸ್ತ್ ಕ್ಲೀನ್ ಆಗ್ಯದ. ಈಗೇನದ ಎಲ್ಲ ಚೆಂದಾಗಿ ತೊಳೆದು ಒರೆಸಿದ ಮೇಲೆ ಇನ್ನು ಡಬ್ಬಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ರಿ. ಸ್ನಾನ ಅದು ಎಲ್ಲ ಆದಮೇಲೆ ಅದಕ್ಕೇನದ ಮೊದಲೇನೆ ಅರಿಶಿನ ಕುಂಕುಮ ಹಚ್ಚಿ ಇಟ್ಬಿಡೋದು. ಯಾಕಂದ್ರೆ ದವಸ ಧಾನ್ಯಗಳು ಲಕ್ಷ್ಮೀ ಸ್ವರೂಪ, ಎಲ್ರಿಗೂ ಗುರ್ತದ. ಸ್ವರೂಪ ಅಲ್ಲ, ಲಕ್ಷ್ಮೀ ದೇವಿನೇ ಅದರೊಳಗೆ ವಾಸ ಆಗಿರ್ತಾಳೆ. ಅದಕ್ಕೆ ದವಸ ಧಾನ್ಯದೊಳಗೆ ಲಕ್ಷ್ಮೀ ದೇವಿ ವಾಸಸ್ಥಾನ ಯಾವತ್ತೂ ಇರ್ತದೆ. ಅದ್ರ ಸಲುವಾಗಿ ನಾವು ದವಸ ಧಾನ್ಯಗಳನ್ನು ಇಡುವ ಸ್ಥಳನೂ ಸ್ವಚ್ಛ ಇರಬೇಕು ಒಂದು. ಅದ್ರ ಜೊತೆಗೆ ನಾವು ಮೊದಲ ಮನಸ್ಸೊಳಗೆ ಬೇಡಿಕೊಂಡು ಅರಿಶಿನ ಕುಂಕುಮ ಹಚ್ಚಿನೇ ಎಲ್ಲ ಇಡಬೇಕು. ಎಲ್ರಿಗೂ ಗುರ್ತಿದ್ದಿದ್ದು, ನಾನು ಕೂಡ ಅದನ್ನು ಮಾಡ್ತೀನಿ. ಈಗ ಡಬ್ಬಿ ಇಡೋಕ್ಕಿಂತ ಮುಂಚೆ ಅರಿಶಿನ ಕುಂಕುಮ ಹಚ್ಚಿ ಮನಸ್ಸೊಳಗೆ ಬೇಡಿಕೊಂಡು ಎಲ್ಲ ಡಬ್ಬಿ ಎಲ್ಲ ಚೆಂದಾಗಿ ಹೊಂದ್ಸೋದು ನೋಡ್ರಿ. ಕ್ಲೀನ್ ಅನ್ನಿಸ್ಲಿಕ್ಕತ್ತದಿಲ್ಲ. ಇಷ್ಟು ದಿವಸ ಕಲರ್ ಬೇರೆ ಇತ್ತು, ಈಗ ಬೇರೆ ಕಲರ್ ಅದ ನೋಡ್ರಿ. ಕಾಟನ್ ಸಾರೀಸು 9 ವಾರಿ ಕಾಟನ್ ಸಾರೀಸು ಎಲ್ಲರೂ ಕೇಳ್ತಿದ್ರಿ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೀನಿ. ನಿಮ್ಗೆ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ಶಾಟ್ ತೆಗಿಯೋದದ. ವಾಟ್ಸಪ್ ನಂಬರು ಕೂಡ ಅದ. ಪ್ಯೂರ್ ಕಾಟನ್ ರಂಗೋಲಿ ಡಿಸೈನ್ ಸಾರೀಸ್ ವಾಟ್ಸಪ್ ನಂಬರ್ ಕೂಡ 9110478742. ರೇಟು ಎಷ್ಟು ಅಂತಂದ್ರೆ 2180. ಯಾಕಂದ್ರೆ ಪ್ಯೂರ್ ಕಾಟನ್ ಅವರಿ. ಮತ್ತು ಬಾರ್ಡರ್ ಕೂಡ ಜರಿ ಬಾರ್ಡ್ರ್ ಅದ, ಭಾಳ ಚಂದವ. 9 ವಾರಿ ಸಾರಿ ಯಾರು ಉಟ್ಕೋತಿರ್ತೀರಿ ಅವ್ರಿಗೆ ಲೈಕ್ ಮಾಡ್ತಾರೆ ಇದನ್ನು. ಅದಕ್ಕೆ ಬೇಕಾಗಿತ್ತು ಅಂದ್ರೆ ವಾಟ್ಸಪ್ ನಂಬರ್ ಅದ. ನಿಮಗೆ ಯಾವ ಕಲರ್ ಬೇಕು ಅನ್ನೋದನ್ನು ಸ್ಕ್ರೀನ್ಶಾಟ್ ತೆಗೆದು ಸೆಂಡ್ ಮಾಡಿರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.